ಕರುನಾಡಿನಲ್ಲಿ ಮರಣ ಮೃದಂಗ 7 ಮಂದಿ ಭೂ ಸಮಾಧಿ ಉಳಿದವರಿಗಾಗಿ ಎನ್ಡಿಆರ್ಎಫ್ ಶೋಧ ಘಟನಾ ಸ್ಥಳದಿಂದ ರಿಪಬ್ಲಿಕ್ ಲೈವ್ ರಿಪೋರ್ಟ್ ಏನಾಯ್ತು ಅನ್ನೋ ಅಷ್ಟರಲ್ಲೇ ಅಪ್ಪಳಿಸಿದ ಮಣ್ಣು ಬಂಡೆ ನದಿ ನೀರಿನ ಹೊಡೆತಕ್ಕೆ ಕೊಚ್ಚಿ ಹೋದ 5 ಮನೆ ಶಿರೂರು ಬಳಿ ಉಳುವರೆ ಗ್ರಾಮದಲ್ಲಿ ಭಾರೀ ದುರಂತ ಸೆಂಟ್ರಲ್ ಜೈಲಿನಲ್ಲಿ ರೌಡಿ ಗ್ಯಾಂಗ್ ವಿಲವಿಲ ದಾಸ ಟೀಮ್ಗೆ ಜಾಮೀನು ನೀಡದಂತೆ ರಿಮಾಂಡ್ ಅರ್ಜಿ ಆಪ್ತರು ಮಿತ್ರರು ಅಂದ್ರೆ ಕಾಟೇರನಿಗೆ ಬೇಸರ ಪಂಚೆ ಧರಿಸಿ ಬಂದ ರೈತನಿಗೆ ಅವಮಾನ ಜಿಟಿ ಮಾಲ್ನಲ್ಲಿ ಭದ್ರತಾ ಸಿಬ್ಬಂದಿಯಿಂದ ಅಪಮಾನ ದುರಹಂಕಾರದ ವಿರುದ್ಧ ಜನಾಕ್ರೋಶ ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವನಿಗೆ ನೆಕ್ಕಂಟಿ ಸಾಥ್ ನಾಗೇಂದ್ರ ಇಡಿ ಕಸ್ಟಡಿಯು ಅಂತ್ಯ ಸ್ಥಳ ಮಹಜರಿಗೆ ಅಧಿಕಾರಿಗಳ ಸಿದ್ಧತೆ ನದಿ ನೀರಿನ ರಭಸಕ್ಕೆ ಮನೆಗಳು ಕೊಚ್ಚಿ ಹೋಗಿರ್ತಕ್ಕಂಥ ದುರ್ಘಟನೆ ನಡೆದಿದೆ ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿರ್ತಕ್ಕಂಥದ್ದು 5 ಮನೆಗಳು ಕೊಚ್ಚಿ ಹೋಗಿದ್ದಾವೆ ಅವಘಡದಲ್ಲಿ 8 ಮಂದಿಗೆ ಗಾಯಗಳು ಉಂಟಾಗಿದ್ದಾವೆ 5 ಮನೆಗಳ ಪಾಯ ಹೊರತಾಗಿ ಮತ್ತೇನೂ ಉಳಿದಿಲ್ಲ ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಭಾರಿ ಹಾನಿ ಇದು ನೀವು ನೋಡಿದ್ರೆ ಈಗ ತಾನೇ ಜಸ್ಟ್ ಪಾಯ ಅಷ್ಟೇ ತೆಗೆದಿಟ್ಟಿದ್ದಾರೇನೋ ಅನ್ನೋಷ್ಟರ ಮಟ್ಟಿಗೆ ಅವಘಡ ಸಂಭವಿಸಿದೆ ಇಲ್ಲಿ ಮನೆಗಳಿತ್ತು ಅಂತಾನೆ ಹೇಳೋದಕ್ಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ಪಾಯ ಹೊರತಾಗಿ ಬೇರೆ ಏನೂ ಉಳಿದೇ ಇಲ್ಲ ಅಲ್ಲಿ ಆ ರೀತಿನಲ್ಲಿ ನದಿ ನೀರಿನ ಹೊಡೆತಕ್ಕೆ ಎಲ್ಲ ಕೊಚ್ಕೊಂಡು ಹೋಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿನಲ್ಲಿ ಇಲ್ಲಿ ನದಿ ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗಿದೆ ಅಂತ ಇದು ಮನೆಯ ಪಾಯ ಈ ಪಾಯ ಮಾತ್ರ ಉಳಿದಿರ್ತಕ್ಕಂಥದ್ದು ಇದು ನೋಡಿದ್ರೆ ಈಗಷ್ಟೇ ಯಾರೋ ಮನೆ ಕಟ್ಟೋದಕ್ಕೆ ಅಂತ ಪಾಯ ಹಾಕಿ ಬಿಟ್ಟಿದ್ದಾರೇನೋ ಅಂತ ಹೇಳುವಷ್ಟರ ಮಟ್ಟಿಗೆ ಇದೆ ಆದರೆ ಇಲ್ಲಿ ಮನೆ ಇತ್ತು ಜನವಾಸ ಮಾಡ್ತಾ ಇದ್ರು ನದಿ ನೀರಿನ ರಭಸಕ್ಕೆ ಈಗ ಕೇವಲ ಪಾಯ ಮಾತ್ರ ಉಳಿದಿರ್ತಕ್ಕಂಥದ್ದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಉಂಟಾಗಿದೆ 5 ಮನೆಗಳು ಇದೇ ರೀತಿಯಲ್ಲಿ ಕೊಚ್ಕೊಂಡು ಹೋಗಿದ್ದಾವೆ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕೇವಲ ಪಾಯ ಮಾತ್ರ ಅಂದ್ರೆ ಈಗಷ್ಟೇ ಯಾರೋ ಹಾಕಿದ್ದಾರೇನೋ ಅನ್ನೋ ಹಾಗೆ ಗುಡ್ಡ ಕುಸಿತದ ಹಾನಿ ಶಿರೂರಿಗಷ್ಟೇ ಸೀಮಿತ ಅಲ್ಲ ಗಂಗಾವಳಿ ನದಿಯ ಮತ್ತೊಂದು ದಡದಲ್ಲೂ ಕೂಡ ಭಾರಿ ಹಾನಿ ಉಂಟಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಮಳೆ ಅವಾಂತರಗಳನ್ನ ಹೇಳ್ತಾ ಇದ್ದೀವಿ ಉಳುವರೆ ಗ್ರಾಮದಲ್ಲಿ ಮನೆಗಳು ಸಂಪೂರ್ಣ ನದಿ ಪಾಲಾಗಿದ್ದಾವೆ ಗಂಗಾವಳಿ ನದಿಗೆ ಭಾರಿ ಮಣ್ಣು ಬಿದ್ದಿದೆ ಭಾರಿ ಪ್ರಮಾಣದಲ್ಲಿ ಬಂಡೆ ಕೂಡ ಬಿದ್ದಿದೆ ಬಂಡೆ ಬಿದ್ದಾಗ ಸುನಾಮಿ ಅಂತೆ ವಾಪಸ್ ನದಿ ನೀರು ಅಪ್ಪಳಿಸಿದೆ ಏನಾಗ್ತಿದೆ ಅನ್ನೋದು ಗೊತ್ತಾಗೋ ಅಷ್ಟರಲ್ಲೇನೆ ದುರಂತ ಸಂಭವಿಸಿ ಹೋಗಿದೆ ಹಳ್ಳಿ ಭಾಗದಲ್ಲಿ ಹೇಗೆ ಬದುಕಬೇಕು ಮನುಷ್ಯರು ಎಷ್ಟು ಕಷ್ಟ ಜೀವನ ಬದುಕು ಎಷ್ಟು ಕಷ್ಟ ಅನ್ನೋದನ್ನ ಇದು ತೋರಿಸ್ತಾ ಇದೆ ಶಿರೂರು ಕಾರವಾರ ಬಳಿಯ ಶಿರೂರಿನಲ್ಲಿ ನದಿ ನೀರಿನ ಹೊಡೆತಕ್ಕೆ ಮನೆ ಕೊಚ್ಚಿ ಹೋಗಿದೆ ಇಲ್ಲಿನ ಸ್ಥಳೀಯರಾಗಿರ್ತಕ್ಕಂಥ ಗಾಯತ್ರಿ ಅವ್ರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ ಅಮ್ಮ ನಮಸ್ಕಾರ ನಮಸ್ತೆ ನಮಸ್ತೆ ನೋಡಿದ್ರ ನೀವು ಈ ಘಟನೆನ ಏನ್ ನಡೀತು ಆ ಘಟನೆ ನಡೆದವಾಗ ನಾನು ಇರ್ಲಿಲ್ಲ ಮ್ಯಾಮ್ ಆಮೇಲೆ ಹೋಗಿದ್ದೆ ಅಲ್ಲಿ ನೋಡ್ಲಿಕ್ಕೆ ಅಲ್ಲಿ ಕಂಪ್ಲೀಟ್ ಆಗಿ 5 ಮನೆಗಳು ಹೋಗಿದೆ ಮ್ಯಾಮ್ ಕಂಪ್ಲೀಟ್ ಆಗಿ ಏನೂ ಇಲ್ಲ ಒಂದು ಸಾಮಾನು ಕೂಡ ಏನೂ ಇಲ್ಲ ಅಲ್ಲಿ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ ಮತ್ತೆ ಅದು ಒಬ್ರು ಕಾಣಿಸ್ತಾ ಇಲ್ಲ ಇನ್ನೂವರೆಗೂ ಸಿಗ್ತಾ ಇಲ್ಲ ಹುಡುಕ್ತಾ ಇದ್ದಾರೆ ಎಲ್ಲಾ ಕಡೆಯಲ್ಲಿ ಇನ್ನೂ ತನಕ ಒಬ್ರು ಸಿಕ್ಕಿಲ್ಲ ಮನೆಗಳಲ್ಲಿದ್ದಂತ ಒಬ್ರು ಸಿಕ್ಕಿಲ್ವಾ ಅಲ್ಲಲ್ಲ ಒಬ್ರು ಮಾತ್ರ ಸಿಕ್ಕಿಲ್ಲ ಇನ್ನು ಒಂದು 7-8 ಜನರಿಗೆ ಗಾಯ ಆಗಿದೆ ಒಂದು 3 ಜನರಿಗೇನೋ ಸ್ವಲ್ಪ ಗಂಭೀರ ಆಗಿದೆ ಅಂತೆ ಅವರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಮತ್ತೆ ಅಲ್ಲಿ 2 ಬೈಕ್ ಡ್ಯಾಮೇಜ್ ಆಗಿದೆ ಮ್ಯಾಮ್ ಮತ್ತೆ 2 ದನಗಳು ಹೋಗಿದೆ ಮತ್ತೆ ಗದ್ದೆ ಎಲ್ಲ ಕಂಪ್ಲೀಟ್ ಆಗಿ ಏನು ಇಲ್ಲ ಫುಲ್ ಮಣ್ಣು ಕಲ್ಲು ಅದೆಲ್ಲ ತುಂಬ್ಕೊಂಡ್ ಬಿಟ್ಟಿದೆ ಕೆಸರೆಲ್ಲ ಅದು ಬಿಟ್ಟು ಮತ್ತೆ ಸುಮಾರು ಒಂದು 4-5 ಮನೆಗಳು ಆಲ್ಮೋಸ್ಟ್ ಅರ್ಧ ಡ್ಯಾಮೇಜ್ ಆಗಿದೆ ಮನೆಗೆಲ್ಲ ಫುಲ್ ಅಂಗಳಕ್ಕೆಲ್ಲ ಮಣ್ಣು ಕಲ್ಲು ಮತ್ತೆ ಏನೇನೋ ಸಾಮಾನುಗಳೆಲ್ಲ ಬಂದ್ ಬಿದ್ದಿದೆ
ಹೆಂಗ್ ಸಾಧ್ಯ ಗಾಯತ್ರಿ ಅವ್ರ? ಯೂಶಲಿ ಈಗ ನೀರ್ ಬರುತ್ತೆ, ನಾವು ನೋಡಿದೀವಿ, ನೀರ್ ಬಂದು ನಿಲ್ಲುತ್ತೆ, ಆದ್ರೆ ಈ ರೀತಿ ಮನೆ ಪಾಯ ಮಾತ್ರ ಬಿಟ್ಟು ಬೇರೆ ಎಲ್ಲ ಕೊಚ್ಕೊಂಡು ಹೋಗಿದ್ದು ಹೆಂಗಾಯ್ತು ಅಂತ ಫಸ್ಟ್ ಟೈಮ್ ಇದು ನೋಡಿದ್ದು. ಅಂದ್ರೆ ಫಸ್ಟ್ ಅಲ್ಲಿ ಆ ಕಡೆ ಗುಡ್ಡ ಇದೆ ಅಲ್ಲ, ಅದು ಬಿತ್ತು. ಅದು ಬಿದ್ದ ತಕ್ಷಣ, ಅದು ಬಿದ್ದಾಗ ಕಂಪ್ಲೀಟ್ ಆಗಿ ಅಲ್ಲಿ ಸುಮಾರು 2-3 ಟ್ಯಾಂಕರ್ ಮತ್ತೆ ಟ್ರಕ್ ಮತ್ತೆ ಕಾರ್ ಎಲ್ಲ ನಿಂತ್ಕೊಂಡಿತ್ತಂತೆ. ಸುಮಾರು ಜನ ಟೂರಿಸ್ಟ್ ಚಾ ಕುಡಿಲಿಕ್ಕೆ ನಿಂತ್ಕೊಂಡಿತ್ತಂತೆ. ಅದ್ರ ಜೊತೆಗೆ ಅದು ತೂರ್ಕೊಂಡ್ ಬಂದ್ಬಿಟ್ಟಿದೆ, ಹೋಟೆಲ್ ಅನ್ನ ಸಮೇತ ತೂರ್ಕೊಂಡು ಹಳ್ಳಕ್ ಹಾಕ್ಬಿಟ್ಟಿದೆ.